ವಿವಾದಿತ ಜಮೀನು ಸಂಘರ್ಷದ ಹಿನ್ನೆಲೆಯಲ್ಲಿ ಪೊಲೀಸರು ಮತ್ತು ಬಿಜೆಪಿಯ ನಡುವೆ ಜಟಾಪಟಿ ನಡೆದಿದೆ. ಕೋಲಾರದ ಮಾಸ್ತಿ ಪೊಲೀಸ್ ಠಾಣೆಯ ಮುಂದೆ ನಡೆದಂತಹ ಭಾರಿ ಹೈಡ್ರಾಮಾ ಇದು. ವಿವಾದಿತ ಜಮೀನು ಸಂಘರ್ಷ, ಪೊಲೀಸ್ ವರ್ಸಸ್ ಬಿಜೆಪಿ ನಡುವೆ ಜಟಾಪಟಿ. ಕೋಲಾರದ ಮಾಸ್ತಿ ಪೊಲೀಸ್ ಠಾಣೆಯ ಮುಂದೆ ನಡೆದಂತಹ ಹೈಡ್ರಾಮಾ ಇದು. ಮಾಜಿ ಶಾಸಕ ಮಂಜುನಾಥ್ ಗೌಡ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಕ್ಕೆ ಮುತ್ತಿಗೆ ಹಾಕಲಾಗಿದೆ. ಠಾಣೆಯ ಮುಂದೆ ನೂರಾರು ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿದ್ರು. ಏಕಾಏಕಿ ಠಾಣೆಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ ನಡೆಯಿತು. ಆ ಸಂದರ್ಭದಲ್ಲಿ ತಳ್ಳಾಟ, ನೂಕಾಟ ಕೂಡ ನಡೆಯಿತು. ಜನರನ್ನ ನಿಯಂತ್ರಿಸೋದಿಕ್ಕೆ ಆಗದೆ ಪೊಲೀಸರು ಠಾಣೆಯ ಬಾಗಿಲನ್ನೇ ಮುಚ್ಚಿದ್ರು. ಸರ್ಕಲ್ ಇನ್ಸ್ಪೆಕ್ಟರ್ ಓಂ ಪ್ರಕಾಶ್ ಗೌಡ ವಿರುದ್ಧ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿತು. ಹಣ ಪಡೆದು ಎಫ್ಐಆರ್ ದಾಖಲಿಸಿದ್ದಾರೆ ಅಂತ ಇನ್ಸ್ಪೆಕ್ಟರ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ವಾಗ್ದಾಳಿಯನ್ನ ನಡೆಸಿದ್ರು. ಡಿವೈಎಸ್ಪಿ ಕೃಷ್ಣಪ್ಪ ಮಾಸ್ತಿ ಪೊಲೀಸ್ ಠಾಣೆಗೆ ದೌಡಾಯಿಸಿದ್ರು. ಈ ಸಂದರ್ಭದಲ್ಲಿ ಮನವೊಲಿಕೆಯ ಯತ್ನ ಕೂಡ ನಡೆಯಿತು. ಮಾಜಿ ಶಾಸಕ ಮಂಜುನಾಥ್ ಗೌಡ ಜೊತೆ ಡಿವೈಎಸ್ಪಿ ಕೃಷ್ಣಪ್ಪ ಮಾತುಕತೆಯನ್ನ ನಡೆಸಿದ್ರು. ಜಮೀನು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಂತಹ ಹೈಡ್ರಾಮಾ ಇದು. ಪೊಲೀಸ್ ಠಾಣೆಯ ಮುಂಭಾಗ ಪ್ರತಿಭಟನೆ ನಡೀತಾ ಇರುತ್ತೆ. ಬಿಜೆಪಿ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ಜಟಾಪಟಿ ನಡೆದಿದೆ. ಕೋಲಾರದ ಮಾಸ್ತಿ ಪೊಲೀಸ್ ಠಾಣೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮಂಜುನಾಥ್ ಗೌಡ ಮಾಜಿ ಶಾಸಕ, ಅವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಕ್ಕೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ ನಡೆಯಿತು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂತಹ ಸಂದರ್ಭದ ದೃಶ್ಯ ಇದು. ಎಲ್ಲಿ ಬೇಕು ಇಂಥ ಜಾಗ ಅಂತ ಇಲ್ಲ. ಇವಾಗ ಇಷ್ಟೆಲ್ಲ ನಡೀತಾ ಇದೆಲ್ಲ, ಅಲ್ಲಿ ಕರೀರಿ, ಅಲ್ಲಿಗೆ ಹೋಗ್ತೀನಿ. ವಿತ್ ಪ್ರೂಫ್ ಇದೆ ಸರ್. ದರ್ಗಾ ಮೆಟ್ರಲ್ಲಿ ದುಡ್ಡು ತಗೊಂಡಿರೋದು ನಮ್ಮ ಹತ್ರ ವಿತ್ ಪ್ರೂಫ್ ಇದೆ. ಏನೂ ಮಾಡಿಲ್ಲ, ಎಫ್ಐಆರ್ ಹಾಕಿಲ್ಲ, ಏನೂ ಹಾಕಿಲ್ಲ. ಎಲ್ಲಿ ದುಡ್ಡಿಗೆ ಎಲ್ಲಿಗೆ ಬೇಕು ಹೋಗೋದು? ನಾಟಿ ಕೋಳಿ ಮಾಡ್ತಾರೆ, ಅಲ್ಲಿ ಹೋಗೋದು. ಸರ್ಕಲ್ ಇನ್ಸ್ಪೆಕ್ಟರ್ ಡ್ಯೂಟಿ ಗ್ರಾಮ ಠಾಣಾ ಸೀದಾ ಈ ರೋಡಲ್ಲಿ ಈಗ ಹೋಗ್ತೀವಿ. ಮುಟ್ಟಳಿಗೆರೆ ಈ ಫ್ರೆಂಡ್ಸ್ ಎಲ್ಲ ನೋಡ್ಕೊಂಡ್ ಬರ್ತೀವಿ. ಈ ಕೆರೆ ಇದೆಲ್ಲ ನೋಡ್ಕೊಂಡು ಇಲ್ಲಿ ಸ್ಕೂಲ್ ಜಾಗ ಇರೋದು ವಾಪಸ್ ಬರ್ತೀವಿ. 40 ಅಡಿ ದಾರಿ ಬಿಟ್ಟು ಕತ್ತಳಿ ನೋಡಿದ್ರೆ ನೆನೆ ನೀವು. ಅದ್ರ ಮುಂದೆ ಎಷ್ಟು ಹಾಕೋಣ ನೀವು ಬಂದು ದೌರ್ಜನ್ಯ ಮಾಡಿ ಅಯ್ಯಪ್ಪ ಅಪ್ಪ ಅವ್ರಿಗೆ ತೊಂದರೆ ಮಾಡ್ಬೇಡ, ಬಿಟ್ಬಿಡಿ ಅಂತ ಹೇಳೋಣ. ಅದು ಗೌರ್ಮೆಂಟ್ ಜಮೀನೇ ಹಾಕೊಂಡಿರೋದು, ಎನ್ಕ್ರೋಚ್ ಮಾಡಿರೋದು. ಇಲ್ಲಿ ಈಗ ಕಂಪ್ಲೇಂಟ್ ಅವ್ರ ಮಗನ ಕೈಲಿ ಕೊಡ್ಸೋದು ಏನಕ್ಕೆ ಅಂದ್ರೆ ಕಾಸು ಕೊಡಲ್ಲ, ಜಮೀನ್ ತಗೊಳ್ಳಲ್ಲ. ಅಯ್ಯಪ್ಪಂಗೆ ಇಷ್ಟ ಇಲ್ಲ. ಯಾಕೆ ಇವೆಲ್ಲ ತಲೆ ಮೇಲೆ ಹಾಕ ಮಾಡೋ ತಪ್ಪುಗಳೆಲ್ಲ ನೀವು ಮಾಡ್ಬಿಟ್ಟು ನಮ್ಗೆ ಬಿಡಲ್ಲ.
ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಏನಿದು ಜಮೀನು ಸಂಘರ್ಷ? ಹೈ ಡ್ರಾಮಾನೇ ನಡೆದಿದೆ ಪೊಲೀಸ್ ಠಾಣೆಯ ಮುಂಭಾಗ. ಸದ್ಯ ಹೇಗಿದೆ ಅಲ್ಲಿ ಪರಿಸ್ಥಿತಿ? ವೀಣಾ, ಖಂಡಿತವಾಗ್ಲೂ ಮಾಸ್ತಿ ಪೊಲೀಸ್ ಠಾಣೆಯ ಮುಂಭಾಗ ಈಗಲೂ ಸಹ ಸಂಘರ್ಷ ನಡೀತಾ ಇರ್ತಕ್ಕಂಥದ್ದು. ಏನು ಬಿಜೆಪಿ ಕಾರ್ಯಕರ್ತರು 200ಕ್ಕೂ ಹೆಚ್ಚು ಜನ ಮುತ್ತಿಗೆ ಹಾಕಿರ್ತಕ್ಕಂಥದ್ದು. ಈ ವೇಳೆಯಲ್ಲಿ ಅವರ ಒಂದು ಬಿಜೆಪಿ ಕಾರ್ಯಕರ್ತರನ್ನ ನಿಯಂತ್ರಿಸಲಾಗದೆ ಪೊಲೀಸರು ತಮ್ಮ ಬಾಗಿಲನ್ನೇ ಮುಚ್ಕೊಳ್ಳುವಂತಹ ಪರಿಸ್ಥಿತಿ, ಠಾಣೆಯ ಬಾಗಿಲನ್ನೇ ಮುಚ್ಕೊಂಡಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಬಳಿಕ ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರು ಒಳಗಡೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಏನು ನಿನ್ನೆ ಉಡಿ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ, ಅಂದ್ರೆ ಬಿಜೆಪಿಯ ಅಭ್ಯರ್ಥಿ ಆಗಿರ್ತಕ್ಕಂತಹ ಉಡಿ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರ ವಿರುದ್ಧ ಒಂದು ದೂರನ್ನ ನೀಡಲಾಗುತ್ತೆ. ಅಂದ್ರೆ ನಮ್ಗೆ ಕಡೆಯವರಿಗೆ ಬೇಕಾಗಿರ್ತಕ್ಕಂಥವರ ಜಮೀನಲ್ಲಿ ಅವರು ಟ್ರೆಸ್ಪಾಸ್ ಮಾಡಿದ್ದಾರೆ, ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಎನ್ನುವಂತಹ ದೂರನ್ನ ನೀಡಿದ್ರು. ಈ ಒಂದು ಆಧಾರದ ಮೇಲೆ ಇಲ್ಲಿನ ಮಾಸ್ತಿ ಠಾಣೆಯ ಇನ್ಸ್ಪೆಕ್ಟರ್ ಓಂ ಪ್ರಕಾಶ್ ಗೌಡ ಅವರು FIR ಕೂಡ ದಾಖಲು ಮಾಡ್ತಾರೆ. ಇದಕ್ಕೆ ಕೆಂಡಾಮಂಡಲಾಗಿರ್ತಕ್ಕಂತಹ ಮಾಜಿ ಶಾಸಕ ಮಂಜುನಾಥ್ ಗೌಡ ಹಾಗೂ ತಮ್ಮ ಬೆಂಬಲಿಗರು ಇವತ್ತು ಈ ಒಂದು ಮಾಸ್ತಿ ಠಾಣೆಗೆ ಮುತ್ತಿಗೆ ಹಾಕುವಂತಹ ಮೂಲಕ ಭಾರಿ ಹೈಡ್ರಾಮಾವೇ ಸೃಷ್ಟಿಯಾಗಿರ್ತಕ್ಕಂಥದ್ದು. ಪೊಲೀಸರು ಸಹ ಪರಿಸ್ಥಿತಿಯನ್ನ ಈಗಲೂ ಸಹ ನಿಯಂತ್ರಣ ಮಾಡೋದಕ್ಕೆ ಆಗ್ತಾ ಇಲ್ಲ. ಓಂ ಪ್ರಕಾಶ್ ಗೌಡ ಅವರನ್ನ ಪ್ರತ್ಯೇಕವಾದಂತಹ ಕೊಠಡಿಯಲ್ಲಿ ಇಟ್ಟು ಪೊಲೀಸ್ ಭದ್ರತೆಯಲ್ಲಿ ಈಗ ವಾಗ್ವಾದ ನಡೀತಾ ಇರ್ತಕ್ಕಂಥದ್ದು. ಸ್ಥಳಕ್ಕೆ DYSP ಕೃಷ್ಣಪ್ಪ ಅವರು ಸಹ ಭೇಟಿ ಕೊಟ್ಟು ಪರಿಶೀಲನೆ ಸಹ ಮಾಡ್ತಾ ಇದ್ದಾರೆ. ಆದ್ರೆ ಓಂ ಪ್ರಕಾಶ್ ಗೌಡ ಯಾವುದೇ ರೀತಿಯಾದಂತಹ ನಮ್ಮ ಮಾಹಿತಿಯನ್ನು ಕೇಳಲಿದೆ. ಮತ್ತೆ ಅವರು ಒಬ್ಬ ಭ್ರಷ್ಟ ಅಧಿಕಾರಿ ಇದ್ದಾರೆ, ಏನು ದುಡ್ಡು ಕೊಟ್ಟರು ಕೂಡ ಅದ್ರ ಪ್ರಕಾರ FIR ಮಾಡ್ತಾರೆ. ಇದರಲ್ಲಿ ದುಡ್ಡು ಹಣ ತಿಂದು ನನ್ನ ಮೇಲೆ FIR ಮಾಡಿದ್ದಾರೆ, ಇದನ್ನ ನಾನು ಬಿಡೋದಿಲ್ಲ, ಕೋರ್ಟಲ್ಲಿ ಫೇಸ್ ಮಾಡ್ತೀನಿ. ಮತ್ತೆ ಈಗ ಓಂ ಪ್ರಕಾಶ್ ಗೌಡರನ್ನ ಅಮಾನತು ಮಾಡಬೇಕು, ಯಾಕಂದ್ರೆ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಅವ್ರ ವಿರುದ್ಧ ಆರೋಪ ಕೇಳಿ ಬಂದಿದೆ ಅನ್ನುವಂತಹ ಆಕ್ರೋಶವನ್ನ ಹೊರಗಡೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತೆ ಇದೊಂದು ಆಗಿರೋದ್ರಿಂದ ಓಂ ಪ್ರಕಾಶ್ ಗೌಡ ಅವರು ಏಕೆ ನಮ್ಮ ಮೇಲೆ FIR ಮಾಡಿದ್ದಾರೆ, ಇದು ಆಲ್ರೆಡಿ ಸಿವಿಲ್ ಡಿಸ್ಪ್ಯೂಟ್ ಇದೆ, ಮತ್ತೆ ಇನ್ನು ತನಿಖಾ ಹಂತದಲ್ಲೂ ಸಹ ಇದೆ. ಒಂದು ವಿಚಾರವನ್ನ ನೋಡೋದಾದ್ರೆ ಇದು ಏನು ಸ್ಕೂಲ್ನ ಜಮೀನು ಬೇರೆಯವರು ದಾನವನ್ನ ಕೊಟ್ಟಿರ್ತಾರೆ, ಆ ದಾನ ಜಮೀನನ್ನ ಅಕ್ರಮವಾಗಿ ಖಾತೆ ಮಾಡ್ಕೊಂಡಿದ್ದಾರೆ. ಆದ್ರೂ ಸಹ ನಾವು ದೂರನ್ನ ಕೊಟ್ಟರು ಇನ್ನು ಅದು ತನಿಖೆ ಹಂತದಲ್ಲಿದೆ. ಇಷ್ಟಿದ್ರು ಸಹ ಇವರು ಏನಕ್ಕೆ ನನ್ನ ಮೇಲೆ FIR ಮಾಡಿದ್ದಾರೆ, ಮತ್ತೆ ಈಗ ಆಲ್ರೆಡಿ ಅದು ವಿವಾಹಿತ ಜಮೀನ್ ಆಗಿರೋದ್ರಿಂದ ಟ್ರೆಸ್ಪಾಸ್ ಅನ್ನುವಂತಹ ಅಡಿಯಲ್ಲಿ ಕೇಸ್ ದಾಖಲು ಮಾಡೋದಕ್ಕಾಗೋದಿಲ್ಲ. ಇಷ್ಟಿದ್ರು ಸಹ ಹಣ ಪಡೆದು ನನ್ನ ಮೇಲೆ FIR ದಾಖಲು ಮಾಡಿದ್ದಾರೆ, ನಾವು ಬಿಡೋದಿಲ್ಲ, ಅವರು ಅಮಾನತ್ ಆಗ್ಲೇಬೇಕು ಅನ್ನುವಂತಹ ಪಟ್ಟನ್ನ ಸಹ ಈಗ ಬಿಜೆಪಿ ಕಾರ್ಯಕರ್ತರು ಹಿಡಿದಿರ್ತಕ್ಕಂಥದ್ದು. ಸದ್ಯ ಪರಿಸ್ಥಿತಿ ಕಡೆ ನಿಯಂತ್ರಣ ಮಾಡೋದಕ್ಕಾಗ್ತಾ ಇಲ್ಲ. ಓಂ ಪ್ರಕಾಶ್ ಗೌಡರನ್ನು ಸಹ ಒಳಗಡೆ ಪ್ರತ್ಯೇಕವಾದಂತಹ ಕೊಠಡಿಯಲ್ಲಿ ಕೂರಿಸಿ ವಿಚಾರಣೆ ಮಾಡ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸದ್ಯ ಈ ಒಂದು ಸ್ಥಳಕ್ಕೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಸಹ ನಿಯೋಜನೆ ಮಾಡಿದ್ದಾರೆ. ವೀಣಾ. ದೀಪಕ್, ಈಗ DYSP ಏನ್ ಭರವಸೆ ಕೊಡ್ತಾ ಇದ್ದಾರೆ ಮಂಜುನಾಥ್ ಗೌಡ ಅವರಿಗೆ? ವೀಣಾ, DYSP ಅವರು ನಾವು ತನಿಖೆ ಮಾಡ್ತೀವಿ, ಮತ್ತೆ ಇದನ್ನ ನಾವು ಸರ್ವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದು ಯಾವುದು ಕೂಡ ನಡೆಯೋದಕ್ಕೆ ನಾವು ಬಿಡೋದಿಲ್ಲ. ಈಗ ಆಲ್ರೆಡಿ ನನ್ನ ಮೇಲೆ ಹೆಂಗೆ FIR ಮಾಡಿದ್ರಿ ಇವರು, ಈ ನೀವು ತನಿಖೆ ಮಾಡೋದಿದ್ರೆ, ವಿಚಾರಣೆ ಮಾಡೋದಿದ್ರೆ, ಸರ್ವೆ ಮಾಡಿಸೋದಿದ್ರೆ ಅದನ್ನ ಮಾಡಿಸಿ ನನ್ನ ಮೇಲೆ FIR ಮಾಡ್ಬೇಕಿತ್ತು. ಇಷ್ಟೊಂದು ಸಂಘರ್ಷಕ್ಕೆ ಕಾರಣ ಆಗಿರತಕ್ಕಂತಹ ದೀಪಕ್, ಈಗ ವಿವಾದಿತ ಜಮೀನಿಗೆ ಮಂಜುನಾಥ್ ಗೌಡ ಅವರು ಹೋಗಿದ್ಯಾಕೆ, ಭೇಟಿ ಕೊಟ್ಟಿದ್ದಾಕೆ, ಏನಾದ್ರೂ ಕಾರಣ ಇದೆಯಾ? ಖಂಡಿತವಾಗ್ಲೂ ವೀಣಾ, ಏನಂದ್ರೆ JDS ಮತ್ತೆ ಬಿಜೆಪಿ ನಡುವೆ ಈಗ ಆಲ್ರೆಡಿ ಮಾಲೂರಿನಲ್ಲಿ ಕಿತ್ತಾಟ ನಡೀತಾ ಇರ್ತಕ್ಕಂಥದ್ದು. NDA ಆಗಿರೋದ್ರಿಂದ ಇಲ್ಲಿ ಒಂದು ಕಡೆ ಉಡಿ ವಿಜಯ್ ಕುಮಾರ್ ಅವರು ಇಷ್ಟು ದಿನ ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಕಳೆದ ಚುನಾವಣೆಯಲ್ಲಿ. ಈಗ JDSಗೆ ಸೇರ್ಪಡೆ ಆದಂತಹ ಬಳಿಕ ಸಹಜವಾಗಿ ಈಗ ಬಿಜೆಪಿ ಮತ್ತೆ JDS ಅವರಿಗೆ ಈಗ ಟಿಕೆಟ್ ವಿಚಾರವಾಗಿ ಗೊಂದಲ ಸೃಷ್ಟಿಯಾಗಿದೆ. ಕಳೆದ ಒಂದು ಕೆಲ ತಿಂಗಳ ಹಿಂದೆ ಅಷ್ಟೇ ಅಗಲಕೋಟೆ ಅನ್ನುವಂತಹ ಒಂದು ಗ್ರಾಮದಲ್ಲಿ ಉಡಿ ವಿಜಯ್ ಕುಮಾರ್ ಅವರ ಒಂದು ಬೇಕಾಗಿರ್ತಕ್ಕಂಥವ್ರಿಗೆ ಅಲ್ಲಿ ಜಮೀನು ಖರೀದಿ ಮಾಡ್ತಾರೆ. ಈ ವೇಳೆಯಲ್ಲಿ ಅಲ್ಲಿ ಉಡಿ ವಿಜಯ್ ಕುಮಾರ್ ಅವರೇನಿದ್ದಾರೆ ಅವರು ಬೌನ್ಸರ್ ಗಳನ್ನ ಕರೆಸಿ ಅಲ್ಲಿ ಬೌಂಡ್ರಿಯನ್ನ ಫಿಕ್ಸ್ ಮಾಡ್ತಾರೆ. ಈ ಒಂದು ಫೋಟೋಗಳನ್ನ ವೈರಲ್ ಮಾಡಿ ಇದು ಅಲ್ಲಿ ದಾನವಾಗಿ ಕೊಟ್ಟಿರ್ತಕ್ಕಂತಹ ಜಮೀನು, ಅಂದ್ರೆ 1962ರಲ್ಲೇ ಇದು ದಾನವಾಗಿ ಸರ್ಕಾರಕ್ಕೆ ಬರೆದು ಕೊಟ್ಟಿದ್ರು ಅಲ್ಲಿನ ಸ್ಥಳೀಯರು. ಆದ್ರೆ ಅದನ್ನ ಅಕ್ರಮವಾಗಿ ದಾಖಲೆಯನ್ನ ಸೃಷ್ಟಿ ಮಾಡಿ ಬೇರೆ ಬೇರೆ ರಾಜಕಾಲುವೆ, ಕೆರೆ ಮತ್ತೆ ಗುಂಡುತೋಪುಗಳನ್ನ ಎಲ್ಲ ಒತ್ತುವರಿ ಮಾಡ್ಕೊಂಡು ಬೌಂಡ್ರಿಗಳನ್ನ ಹಾಕೊಂಡು ಈಗ ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದ್ದಾರೆ. ಇದು ಖಾಸಗಿ ಜಮೀನಲ್ಲ, ಇದು ಸರ್ಕಾರಿ ಜಮೀನು. ಹಾಗಾಗಿ ಇದನ್ನ ಬಿಟ್ಕೊಡ್ಬೇಕು ಅನ್ನುವಂತಹ ದೂರನ ಕಳೆದ 2-3 ತಿಂಗಳಿಂದ ಮಂಜುನಾಥ್ ಗೌಡ್ರು ಆಗ್ರಹವನ್ನ ಮಾಡ್ತಾ ಇದ್ರು. ಈ ವಿಚಾರವಾಗಿ ಇಬ್ಬರ ನಡುವೆ ಕೂಡ ಸಂಘರ್ಷ ನಡೀತಾ ಇತ್ತು. ಆದ್ರೆ ಇದು ಹಿಂಗೆ ಮಾತುಕತೆಗೆ ಮುಂದುವರಿದ್ರೆ ಆಗ್ತಾ ಇರ್ಲಿಲ್ಲ. ಮೊನ್ನೆ ಅಷ್ಟೇ ಮಂಜುನಾಥ್ ಗೌಡ್ರು ಏನ್ ಮಾಡ್ತಾರೆ, ಅಲ್ಲಿನ ಏನು ಜಮೀನ್ ವಿವಾದಿತ ಜಮೀನ್ ಇರುತ್ತೆ ಅಲ್ಲಿ ತಮ್ಮ ಬೆಂಬಲಿಗರ ಜೊತೆಗೆ ಹೋಗಿ ಇಲ್ಲಿ ಹಳೆಯ ಕಾಲದ ಶಾಲೆ ಸಹ ಇದೆ, ಇದನ್ನು ಸಹ ಮುಚ್ಚಾಕುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾರೆ. ಇದಾದಂತಹ ಬಳಿಕ ನಮ್ಮ ಜಮೀನಿಗೆ, ನಮಗೆ ಬೇಕಾಗಿರ್ತಕ್ಕಂಥವರ ಜಮೀನಿಗೆ ನೀವು ಹೆಂಗ್ ಬಂದ್ರಿ ಅಂತ ನಿನ್ನೆ SP ಮತ್ತೆ AC ಅವ್ರಿಗೆ ಹೋಗಿ ಉಡಿ ವಿಜಯ್ ಕುಮಾರ್ ಅವರು ಮತ್ತೆ ಅವರ ಬೆಂಬಲಿಗರು ಹೋಗಿ ದೂರನ್ನ ಕೊಡ್ತಾರೆ. ಆ ಒಂದು ದೂರನ್ನ ಆಧರಿಸಿ ಈಗ ಇಲ್ಲಿನ ಓಂ ಪ್ರಕಾಶ್ ಗೌಡ FIR ಮಾಡಿರ್ತಕ್ಕಂಥದ್ದು. ಆದ್ರೆ ಇದು
ಸಿವಿಲ್ ಡಿಸ್ಪ್ಯೂಟ್ ಆಗಿರೋದ್ರಿಂದ FIR ಮಾಡ್ತಕ್ಕಂತಹ ಒಂದು ಕೆಲಸ ಅಲ್ಲ ಅನ್ನುವಂಥದ್ದು ಇವರು ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಆಗ್ರಹವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಸ್ಥಳೀಯವಾಗಿ ಇಲ್ಲಿ ಯಾರು ಬಿಜೆಪಿ ಕಾರ್ಯಕರ್ತರು ಬಂದ್ರು ಸಹ ಓಂ ಪ್ರಕಾಶ್ ಗೌಡ ಅವರು ಸ್ಪಂದಿಸೋದಿಲ್ಲ, ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ. ಮತ್ತೆ ಇಲ್ಲಿನ ನಮ್ಮ ಕಡೆ ಬರ್ತಕ್ಕಂತಹ ಲಾಯರ್ ಗಳನ್ನು ಸಹ ಅವಾಚ್ಯವಾಗಿ ನಿಂತಿದ್ದಾರೆ. ಸೊ ನಾವು ಯಾರು ಕೂಡ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಪ್ರಮುಖವಾಗಿ ಇಲ್ಲಿ ಏನು ತಾಲೂಕು ಲಾಯರ್ ಅಸೋಸಿಯೇಷನ್ ಅಧ್ಯಕ್ಷರ ಏನು ಬಿಜೆಪಿ ತಾಲೂಕು ಅಧ್ಯಕ್ಷರಾಗಿದ್ದಾರೆ ಅವ್ರ ಮೇಲೆ ಕೂಡ FIR ಆಗಿರ್ತಕ್ಕಂಥದ್ದು. ಕೋರ್ಟ್ಗೆ ಬರ್ಲಿ ನಾವು ವಿಚಾರಿಸ್ಕೊತೀವಿ ಅನ್ನುವಂತಹ ಒಂದು ಆಕ್ರೋಶ ಸಹ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ದೀಪಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.